ಇನ್ನು ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ, ಏನು ಮಾಡೋದು? ಗುರುಗಳೇ ನಿಮ್ಮ ಅಷ್ಟಲಕ್ಷ್ಮಿ ಯಂತ್ರ ತಗೊಂಡೋಗಿಟ್ಮೇಲೆ ತುಂಬ ಚೆನ್ನಾಗಿ ಆಗ್ತಾಯಿದೆ, ಆದರೆ ಏನು ಮಾಡೋ ಅಂಥದ್ದು? ಆದರೆ ಬರ್ತಾಯಿದೆ, ದುಡ್ಡು ಬರ್ತಾಯಿದೆ, ಆದರೆ ಖರ್ಚಾಗ್ಬಿಡ್ತಾಯಿದೆ, ಉಳಿತಾ ಇಲ್ಲ ಅಂತ. ಮೊದಲು ನಾನೇನು ಹೇಳೋಂಥದ್ದು, ದುಡ್ಡು ಇರೋವಂಥದ್ದೇ ಖರ್ಚು ಮಾಡೋದಕ್ಕೆ. ಅದನ್ನು ನೀವು ದುಡ್ಡು ಸಂಪಾದನೆ ಮಾಡೋದಕ್ಕೆ ಖರ್ಚು ಮಾಡೋದೆ. ಸುಮ್ಮನೆ ಖರ್ಚು ಅಂದ ತಕ್ಷಣ ನೀವೇನು ಬಟ್ಟೆ ತೊಗೊಂಡಿರ್ತೀರ, ಖರ್ಚು ಅಂದ ತಕ್ಷಣ ಅದು ಬಟ್ಟೆ ನಿಮಗೆ ಬಂದಿರುತ್ತೆ. ಇವಾಗ 100 ರೂಪಾಯಿದ್ದು ನೀವು ಬಟ್ಟೆ ತೊಗೊಂಡಿರ್ತೀರ ಅಂತಂದರೆ ನಿಮಗೆ 80 ರೂಪಾಯಿಯಷ್ಟು ಹೊರ್ತು ಅಂತಂದರೆ 80 ರೂಪಾಯಿಯಷ್ಟು ದುಡ್ಡು ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ, ನಿಮ್ಮದೇ ವಸ್ತು. ಅದಾಗಿ ಆ ದುಡ್ಡನ್ನು ಕನ್ವರ್ಟ್ ಆಗಿ ಮಾಡ್ಕೊಂಡು ಇನ್ನು 20 ರೂಪಾಯಿ ಮಾತ್ರ ಅವನಿಗೆ ಸೇರಿರುತ್ತೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ನಿಮ್ಮ ಹತ್ರನೇ ಇರುತ್ತೆ. ಇದನ್ನು ಖರ್ಚು ಅಂತಂದರೆ ಹೆಂಗೆ? ದುಡ್ಡಿರೋದೇ ಖರ್ಚು ಮಾಡೋದಕ್ಕೆ, ಸಮಸ್ಯೆ ಬರೋದೇ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಲ್ವಾ? ಸಮಸ್ಯೆ ಬಂತು ಅಂದರೆ ಲೈಫ್ ಲಾಂಗ್ ಸಮಸ್ಯೆ ಅದು ಬಗೆಹರಿಸ್ಕೋಬೇಕು. ಅದಕ್ಕೆ ನೀವೇನು ಮಾಡಬೇಕು ಮೇಯ್ನಾಗಿ ಅಂತ ನಾವು ನೋಡೋದಾಯಿತು ಅಂತಂದರೆ, ದುಡ್ಡು ನೀರಿನಂತೆ ಖರ್ಚು ಆಗಬಾರದು ಅಂತಂದರೆ ಈ ಮಂಗಳಮುಖಿಯರಿರುತ್ತಲ್ಲ, ಈ ಮಂಗಳಮುಖಿಯರಲ್ಲಿ ನೀವು ಅವ್ರ ಹತ್ರ ಹೋಗ್ಬಿಟ್ಟು ನೀವು ಒಂದು ವಸ್ತುವನ್ನು ತೆಗೆದುಕೊಂಡು ಮನೆಯಲ್ಲಿ ಬಂದು ಬೀರುವಿನಲ್ಲಿ ಇಡಬೇಕು. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿಷ್ಣುಪತಿ ಚ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಂತಂದರೆ, ಪ್ರಥಮವಾಗಿ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂತಂದರೆ ಏನೇ ಆಹಾರವನ್ನು ಸೇವನೆ ಮಾಡಿದ್ರು ಕೂಡ ಅವರಿಗೆ ಸರಾಗವಾಗಿ ಮಲ ಆಚೆ ಬರೋದಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಹೊಟ್ಟೆ ಉಬ್ಬರ ಆಗುವಂಥದ್ದು, ಹೊಟ್ಟೆ ಜೀರ್ಣ ಆಗದೇ ಇರೋಂಥದ್ದು. ನೀವು ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ತಿಂದಿದ್ದು ಇನ್ನೂ ಸಾಯಂಕಾಲ ಆದರೂ ಕೂಡ ಅದು ಹಂಗೆ ತೆಗೆ ಬರುವಂಥದ್ದು, ಜೀರ್ಣ ಆಗದೇ ಇರೋಂಥದ್ದು. ಆಮೇಲೆ ಮಲ ವಿಸರ್ಜನೆ ಮಾಡ್ತಾಯಿದ್ದಾಗ ಟೈಟ್ ಆಗುವಂಥದ್ದು, ಮುಕ್ಕರಿಸಿ ಮಾಡುವಂಥದ್ದು, ಈ ಥರದ. ಇದಕ್ಕೆ ಕಾರಣ ಏನಂತ, ಸರಿಯಾಗಿ ನೀರು ಕುಡಿದೆ ಅಂತ. ಸ್ವಲ್ಪ ಯಥೇಚ್ಛವಾಗಿ ಮಲಬದ್ಧತೆ ಅನ್ನೋದು ನೀರು ಕುಡಿದ್ರೆ ಇದು ಸರಾಗವಾಗಿ ನಿವಾರಣೆ ಆಗುತ್ತೆ. ಮತ್ತು ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಂದರೆ, ಅಪಾನ ಮುದ್ರೆಯನ್ನು ಮಾಡಬೇಕು. ಮತ್ತು ಹೇಗೆ ಅಂತ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು ಕಿರುಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ಅಪಾನ ಮುದ್ರೆ. ಈ ಅಪಾನ ಮುದ್ರೆಯನ್ನು 25 ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಹೇಳ್ಬೋದು. ಅದೆಂಥದ್ದೇ ಸಮಸ್ಯೆ ಇದ್ರೂ ಕೂಡ ನೀವು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಇದು ಅಪಾನ ಮುದ್ರೆಯನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. 25 ನಿಮಿಷಗಳ ಕಾಲ ಮಾಡಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ ಅಂತ ಹೇಳ್ಬೋದು. ಇದು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾನೇ ಇಲ್ಲ. ಇನ್ನು ಕೆಲವರು ಗುರುಗಳೇ ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜ್, ಗುರುಗಳೇ ಸಾಲದವರು ದುಡ್ಡು ಕೊಡು, ಇಲ್ಲಾಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ನಾನು ಕೇಸ್ ಹಾಕ್ತೀನಿ ಅಂತ ಎಲ್ಲ ಎದುರಿಸ್ತಾ ಇದ್ದಾರೆ. ಭಯ ಆಗ್ತಾಯಿದೆ ಗುರುಗಳೇ, ಏನು ಮಾಡೋದು? ಎಷ್ಟೊಂದು ಜನಕ್ಕೆ ದುಡ್ಡು ಕೊಟ್ಕೊಂಡು, ನಮ್ಗೆ ಬೇಕಾಗಿದ್ದವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀನಿ ಗುರುಗಳೇ, ವಾಪಸ್ ಕೇಳ್ತೀನಿ, ಕೊಡ್ತಾಯಿಲ್ಲ, ಫೋನ್ ಕಟ್ ಮಾಡ್ತಾರೆ, ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದಾರೆ ಅಂತಾರೆ. ಇಂಥವ್ರಿಗೆಲ್ಲ ಈ ದುಡ್ಡು ಯಾವುದೇ ರೀತಿಯ ದುಡ್ಡು ವಾಪಸ್ ಬರಬೇಕು ಅಂತಂದರೆ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪೂಜೆ ಮಾಡಿ, ಅದು ಅಂಥದ್ದೇ ರೀತಿಯಾದಂಥ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲ್ಲ. ಎಸ್ಪೆಷಲಿ ಈ ಒಂದು ಯಂತ್ರ ಅಂದರೆ ಅದ್ಭುತವಾದಂಥ ಯಂತ್ರ. ಇದನ್ನು ಸಾಲ ಸೋಲ ಇರುವಂಥವ್ರು ಮಾತ್ರ ತೊಗೋಬೇಕು ಅಂತ ಅಲ್ಲ. ಗುರುಗಳೇ ನನಗೆ ಸಾಲ ಸೋಲಗಳು ಏನಿಲ್ಲ, ಆದರೂ ನಾನು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮತ್ತು ಇಂಪ್ರೂವ್ಮೆಂಟ್ ಆಗಿಲ್ಲ ಗುರುಗಳೇ. ಫೋನ್ ಇನ್ನೊಂದು ಬಳಸ್ತೀನಿ ಅಂತಂದರೆ, ನಮ್ಮ ಮಕ್ಕಳಿಗೆ ಒಳ್ಳೆ ಕಡೆ ಎಜುಕೇಷನ್ ಕೊಡೋಕ್ಕಾಗಿ ಲಕ್ಷಾಂತರ ರೂಪಾಯಿ ಆಗುತ್ತೆ, ಏನು ಮಾಡೋದು ಅನ್ನೋದು ಗೊತ್ತಾಗ್ತಾಯಿಲ್ಲ. ಇನ್ನೂ ಕೆಲವರು ಹೇಳ್ತಾರೆ, ಗುರುಗಳೇ ನನ್ನದು ಮಕ್ಳಿಗೆ ಒಳ್ಳೆ ಕಡೆ ಮದುವೆ ಮಾಡೋಕ್ಕಾಗಲ್ಲ ಗುರುಗಳೇ, ಸುಮ್ಮನೆ ಮನೇಲಿ ಕೂತಿದ್ದಾರೆ, ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ನನಗೆ ಗಂಡೆ ನೋಡೋಕ್ಕೆ ಹೋಗಿಲ್ಲ ಅಂತ. ಎಷ್ಟು ಕಷ್ಟ ಗೊತ್ತಲ್ಲ. ಇದಕ್ಕೂ ತಲೆ ಕೆಡಿಸ್ಕೊಬೇಡಿ. ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ, ಮತ್ತು ಭಾಳ ಜನ ಕಾರ್ಗಿರ್ ತೊಗೊಂಡು ಓಡಾಡಬೇಕು, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ತೊಗೊಂಡು ಓಡಾಡ್ತಾರೆ, ಒಡವೆಗಳು ಮಾಡಿಸ್ಕೋಬೇಕು ಅಂತ ಇದ್ದಾರೆ, ಆಗ್ತಾಯಿಲ್ಲ ಗುರುಗಳೇ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರನೇ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರಬೇಕು.
ಮತ್ತು ಯಾಕಂದರೆ ಹಣಕಾಸು ಏನಿಲ್ಲದಿದ್ರೂ ಕಡಿಮೆ ನಡೆಯುತ್ತೆ, ಆದರೆ ದುಡ್ಡಿಲ್ಲ ಅಂತಂದರೆ ಕೂಡ ಜೀವನ ನಡೆಯೋದೇ ಇಲ್ಲ. ಅದಕ್ಕೋಸ್ಕರ ಆ ದುಡ್ಡು ಏನಂತಂದರೆ ದೃಷ್ಟಿದೋಷದಿಂದನೋ ಬೇರೆ ಯಾವುದೋ ರೀತಿಯಂಥ ಸಮಸ್ಯೆಯಿಂದನೋ ಕರ್ಮಗಳಿಂದನೋ ಈ ಒಂದು ನಮಗೆ ಹಣಕಾಸಿನ ಅಭಾವ ಸಡನ್ನಾಗಿ ಚೆನ್ನಾಗಿ ನಡೀತದೆ, ಇದ್ದಕ್ಕಿದ್ದಂಗೆ ಲಾಸ್ ಆಗಿಬಿಡ್ತದೆ, ಇದ್ದಕ್ಕಿದ್ದಂಗೆ ವ್ಯಾಪಾರ ನಿಂತೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಷ್ಟಲಕ್ಷ್ಮಿ ಅಂತವನ್ನ ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ, ಗೊತ್ತಲ್ಲ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ತುಂಬ ಚೆನ್ನಾಗ್ತಾ ಬರುತ್ತೆ ಗೊತ್ತಲ್ಲ. ನಾವು ಮಾಡ್ಕೊಳ್ಳಿ. ಎಂಥದ್ದೇ ಹಣಕಾಸಿನ ಸಮಸ್ಯೆನ ಮನೇಲಿ ಇಟ್ಟು ಪೂಜೆ ಮಾಡಿ ನಿವಾರಣೆ ಆಗ್ಬಿಡುತ್ತೆ ಗೊತ್ತಲ್ಲ. ಏಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವರ ಮನೆಯಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಸುಮ್ಮನೆ ಇಟ್ಬಿಡಿ, ಅದು ಪಾಡೋದು ಕೆಲಸ ಮಾಡ್ತಾ ಇರುತ್ತೆ. ನಿಮಗೆ ಅದೆಂಥದ್ದೇ ಹಣಕಾಸಿನ ಅಭಾವ ಬಂತಂದರೆ ಯಾವುದೋ ರೀತಿಯ ದುಡ್ಡು ಬಂದು ಪ್ರಾಬ್ಲಮ್ಸ್ ಆಗುತ್ತೆ. ಭಾಳಷ್ಟು ಜನ ಇಲ್ಲಿ ಗುರುಗಳೇ ತೊಗೊಂಡೋಗಿ 3-4 ತಿಂಗಳಾಯ್ತು ಗುರು, ಅರ್ಧ ಸಾಲ ತೀರಿಸ್ಬಿಟ್ಟಿದ್ದೀವಿ ಅಂತಾರೆ. ತುಂಬ ಖುಷಿಯಾಗುತ್ತೆ. ಇನ್ನು ಕೊರಿಯರಲ್ಲೇ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೊಗೊಂಡು ಹೋಗಬೇಕು ಅಂತ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ, ಅಥವಾ ನಿಮ್ಮ ಮನೆಯವ್ರನ್ನ ಯಾರು ಕಳಿಸಿ, ಅವ್ರ ಕೈಲಿ ಕೊಟ್ಟು ಕಳಿಸಿ, ಅವ್ರು ನೇರವಾಗಿ ನಿಮ್ಮ ಮನೆಗೆ ತಂದು ಕೊಡ್ತಾರೆ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಎಂಥದ್ದೇ ನೀವೇನೇ ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ತುಂಬ ಹಣಕಾಸಿನ ಸಮಸ್ಯೆ ಇದೆ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಅದು ನಿಮ್ಮನ್ನು ಕಾಯಿದೆ ಅಲ್ಲ. ತುಂಬ ಬೆನಿಫಿಟ್ ಆಗುತ್ತೆ. ಇಟ್ಟವ್ರಿಗೆ ಅದರದ್ದೊಂದು ಒಂದು ಪ್ರಭಾವ ಏನು ಅಂತ ಗೊತ್ತಾಗುತ್ತೆ. ತುಂಬ ಜನ ಹಿಂದೆ ಕೂಡ ತುಂಬ ಜನ ತೆಗೆದುಕೊಂಡು ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತದೆ, ಮುಂದಕ್ಕೂ ಕೂಡ ಆಗ್ತಾ ಬರುತ್ತೆ ಇಲ್ಲ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ, ಯಾಕಂದರೆ ಆ ಥರ ಗಿಡಮೂಲಿಕೆಗಳು, ವನಸ್ಪತಿಗಳು, ಭೂತಾಳೆಗಳು ಎಲ್ಲ ಕುಟ್ಟಿ ಪುಡಿ ಮಾಡಿ ಅರ್ದು ಒಣಗಿಸಿ ಭಸ್ಮ ಮಾಡಿ ಆ ಯಂತ್ರವನ್ನು ನಿಮ್ಗೆ ಕೊಟ್ಟಿರ್ತೀವಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಆಗುತ್ತೆ, ಆಗಲೇಬೇಕು ಇಲ್ಲ. ಇದು ತುಂಬ ಅಂದರೆ ತುಂಬ ಉಪಯುಕ್ತವಾದಂಥ ಒಂದು ವಿಚಾರ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿಟ್ಕೊಳ್ಳಿ. ನಿಮ್ಮ ಹಣಕಾಸಿನ ಸಮಸ್ಯೆಯಿಂದ ನೀವು ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇದು ತುಂಬ ಅಂದರೆ ತುಂಬ ಹೋಗ್ತದೆ. ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಬೇಕೇ ಬೇಕು. ಯಾಕಂದರೆ ಹಣಕಾಸು ಯಾರಿಗೆ 80% ನಮ್ಮ ಜೀವನನ ಕಾಪಾಡುವಂಥದ್ದು ದುಡ್ಡು. ಹಾಗಾಗಿ ಹಣಕಾಸು ತುಂಬ ಅಂದರೆ ಇಂಪಾರ್ಟೆಂಟು. ಆ ಹಣಕಾಸನ್ನು ನಮ್ಮ ದೈವಶಕ್ತಿಯಿಂದ ಒಂದು ಹಣಕಾಸಿನ ಒಂದು ಅರಿವು ಜಾಸ್ತಿ ಆಗುತ್ತೆ. ಆ ಒಂದು ಶಕ್ತಿನ ಹೆಚ್ಚಿಸಿ ಮಾಡುತ್ತೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅಂತ ಹೇಳ್ಬೋದು. ಇದು ಯಂತ್ರದ ಒಂದು ವಿಚಾರ ಅಂತ ಹೇಳ್ಬೋದು. ಇನ್ನು ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ, ಏನು ಮಾಡೋದು? ಗುರುಗಳೇ ನಿಮ್ಮ ಅಷ್ಟಲಕ್ಷ್ಮಿ ಯಂತ್ರ ತೊಗೊಂಡೋಗಿಟ್ಮೇಲೆ ತುಂಬ ಚೆನ್ನಾಗಿ ಆಗ್ತಾಯಿದೆ, ಆದರೆ ಏನು ಮಾಡೋ ಅಂಥದ್ದು? ಆದರೆ ಬರ್ತಾಯಿದೆ, ದುಡ್ಡು ಬರ್ತಾಯಿದೆ, ಆದರೆ ಖರ್ಚಾಗ್ಬಿಡ್ತಾಯಿದೆ, ಉಳಿತಾ ಇಲ್ಲ ಅಂತ. ಮೊದಲು ನಾನೇನು ಹೇಳೋಂಥ, ದುಡ್ಡು ಇರೋವಂಥದ್ದೇ ಖರ್ಚು ಮಾಡೋದಕ್ಕೆ. ಅದನ್ನು ನೀವು ದುಡ್ಡು ಸಂಪಾದನೆ ಮಾಡೋದಕ್ಕೆ ಖರ್ಚು ಮಾಡೋದೆ. ಸುಮ್ಮನೆ ಖರ್ಚು ಅಂದ ತಕ್ಷಣ ನೀವೇನು ಬಟ್ಟೆ ತೊಗೊಂಡಿರ್ತೀರ, ಖರ್ಚು ಅಂದ ತಕ್ಷಣ ಅದು ಬಟ್ಟೆ ನಿಮಗೆ ಬಂದಿರುತ್ತೆ. ಇವಾಗ 100 ರೂಪಾಯಿದ್ದು ನೀವು ಬಟ್ಟೆ ತೊಗೊಂಡಿರ್ತೀರ ಅಂತಂದರೆ ನಿಮಗೆ 80 ರೂಪಾಯಿಯಷ್ಟು ಹೊರ್ತು ಅಂತಂದರೆ 80 ರೂಪಾಯಿಯಷ್ಟು ದುಡ್ಡು ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ, ನಿಮ್ಮದೇ ವಸ್ತು. ಅದಾಗಿ ಆ ದುಡ್ಡನ್ನು ಕನ್ವರ್ಟ್ ಆಗಿ ಮಾಡ್ಕೊಂಡು ಇನ್ನು 20 ರೂಪಾಯಿ ಮಾತ್ರ ಅವನಿಗೆ ಸೇರಿರುತ್ತೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ನಿಮ್ಮ ಹತ್ರನೇ ಇರುತ್ತೆ. ಇದನ್ನು ಖರ್ಚು ಅಂತಂದರೆ ಹೆಂಗೆ? ಖರ್ಚು ದುಂದು ಮಾಡಬೇಡಿ. ಖರ್ಚು ಅಂತಂದರೆ ಏನು ಗೊತ್ತಾ? ಅನಾವಶ್ಯಕ ಖರ್ಚು, ಅದು ತಪ್ಪು. ನಿಮಗೆ ಏನು ಇವಾಗೇನೋ ಒಂದು ಬಟ್ಟೆ ತೊಗೊಳ್ಳೋ ಅವಶ್ಯಕತೆ ಆದರೂ ತೊಗೊಬಿಡ್ತೀರ ಅದು. ಮತ್ತು ಯಾವುದೋ ಒಂದು ಟೂರು ಪಿಕ್ನಿಕ್ ನೋಡಿರ್ತೀರ, ಮತ್ತೆ ಹೋಗಿ ನೋಡ್ತೀರ, ಅದು ನೋಡಿದ್ರೆ ಏನು ಮಾಮೂಲಿ ಬೋರ್ ಆಗಿಬಿಡುತ್ತೆ ನಿಮಗೆ. ಅದು ಹಂಗಾಗಬಾರ್ದು, ಗೊತ್ತಾಯ್ತಲ್ಲ? ಅಂದರೆ ಇದು ಅನಾವಶ್ಯಕ. ನೀವು ದುಡ್ಡು ಇರುವಂಥದ್ದೇ ಖರ್ಚಾಗಲಿ, ಆ ಖರ್ಚಿಗೆ ನೀವು ದುಡ್ಡು ಕೊಟ್ಟಂಗೆ ಅದು ವಾಪಸ್ ನಿಮಗೆ ಬಂದುಬಿಡ್ತು ಅಂತಂದರೆ ಅದೇನು ತೊಂದರೆ ಇರೋದಿಲ್ಲ, ಗೊತ್ತಲ್ಲ? ತೊಂದರೆ ಏನೂ ಆಗೋಲ್ಲ, ಸಮಸ್ಯೆನೂ ಆಗೋದಿಲ್ಲ. ಆದರೆ ನೀವೇನು ಮಾಡಿಬಿಡ್ತೀರ, ಅನಾವಶ್ಯಕವಾದಂಥ ಒಂದು ಖರ್ಚು ಮಾಡ್ತು ಅಂದರೆ ಅದು ತಪ್ಪು. ದುಡ್ಡಿರೋದೇ ಖರ್ಚು ಮಾಡೋದಕ್ಕೆ, ಸಮಸ್ಯೆ ಬರೋದೇ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಲ್ವಾ? ಸಮಸ್ಯೆ ಬಂತು ಅಂದರೆ ಲೈಫ್ ಲಾಂಗ್ ಸಮಸ್ಯೆ ಅದು ಬಗೆಹರಿಸ್ಕೋಬೇಕು. ಅದಕ್ಕೆ ನೀವೇನು ಮಾಡಬೇಕು ಮೇಯ್ನಾಗಿ ಅಂತ ನಾವು ನೋಡೋದಾಯಿತು ಅಂತಂದರೆ, ದುಡ್ಡು ನೀರಿನಂತೆ ಖರ್ಚು ಆಗಬಾರದು ಅಂತಂದರೆ ಈ ಮಂಗಳಮುಖಿಯರಿರುತ್ತಲ್ಲ, ಈ ಮಂಗಳಮುಖಿಯರಲ್ಲಿ
ನೀನು ಅವ್ರ ಹತ್ರ ಹೋಗ್ಬಿಟ್ಟು ನೀವು ಒಂದು ವಸ್ತುವನ್ನು ತೆಗೆದುಕೊಂಡು ಮನೆಯಲ್ಲಿ ಬಂದು ಬೀರುವಿನಲ್ಲಿ ಇಡಬೇಕು. ಏನು ಅಂತ ಒಂದು ಹಂಗೆ ಇಡಬೇಕು. ಯಾವ ವಸ್ತು ಅಂತ. ಈ ಮಂಗಳವಿಕೆಯಲ್ಲಿ ಕೆಲವೊಂದರ ಜನ ಒರಿಜಿನಲ್ ಇರ್ತಾರೆ, ಕೆಲವು ಡೂಪ್ಲಿಕೇಟ್ ಇರ್ತಾರೆ. ಕೆಲವು ಗಂಡಸರೇ ಹೆಂಗಸ್ರ ಥರ ವೇಷ ಹಾಕ್ಕೊಂಡು ಭಿಕ್ಷೆ ಬೇಡ ಅಂಥವ್ರನ್ನ ನೋಡಿದ್ದೆ. ಅಂಥವ್ರಿಂದ ಕೆಲಸ ಆಗಲ್ಲ. ನಿಜವಾಗ್ಲೂ ಕೂಡ ಅವರು ಮಂಗಳಮುಖ್ಯರಾಗಿರಬೇಕು. ಈ ರೋಡಲ್ಲಿ ಟ್ರಾಫಿಕ್ಕಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾರೆ, ಅವತ್ತಲ್ಲ ಗೊತ್ತಾಗುತ್ತೆ ನೀವು ನೋಡ್ತಿದ್ದಂಗೆ ಅವರು ಒಂದು ಹಾವಭಾವ ಅಂಥವ್ರ ಹತ್ರ ನೀವು ಹೋಗಿ ಮಾಡಿ 10-20 ರೂಪಾಯಿ ಎಷ್ಟೋ ಕೊಟ್ಬಿಟ್ಟು ಅವರ ಕೈಯಲ್ಲಿ ಹಾಕಿಕೊಂಡಿರುವಂಥ ಬಳೆಯನ್ನು ಈಸ್ಕೊಂಡು ಬನ್ನಿ. ಇದು ಲಕ್ಷ್ಮೀಕಾರಕತ್ವ ನೋಡಿ. ಇದು ಸೀಕ್ರೆಟ್, ಯಾರಿಗೂ ಕೂಡ ರಿವೀಲ್ ಮಾಡಿಲ್ಲ. ಇದು ಅಂದರೆ ಯಾರಿಗೂ ಕೂಡ ತಿಳಿಸಿಲ್ಲ, ಯಾರಿಗೂ ಕೂಡ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದನ್ನು ಬಳೆನ ಒಂದೇ ಒಂದು ಗಾಜಿನ ಬಳೆ ಆದರೂ ಪರವಾಗಿಲ್ಲ, ಯಾವ ಬಳೆ ಒಡನೆ ಕೈಯಲ್ಲಿ ತೊಟ್ಟರೆ ಗಾಜಿಂದೇ ಅವ್ರು ಹಾಕೊಳ್ಳೋವಂಥದ್ದು, ಅದನ್ನು ತೆಗೆದುಕೊಂಡು ಬಂದು ಹುಷಾರಾಗಿ ಹೊಡಿತಿದ್ದೆ ಒಂದು ಚಿಕ್ಕ ಒಂದು ಬಾಕ್ಸಲ್ಲಿ ಹಾಕಿ ಬೀರುವಿನಲ್ಲಿ ಇಡಿ. ನೀವು 10 ರೂಪಾಯಿ ಕೊಟ್ಟರೆ 1 ರೂಪಾಯಿ ವಾಪಸ್ ಕೊಡ್ತಾರೆ ಅವರು. ಏನಕ್ಕೆ ಕೊಡ್ತಾರೆ ಅಂತಂದರೆ ಅವ್ರೇನು ಮಾಡ್ತಾರೆ, ಏನೋ ಕಣ್ಣು ಗೊತ್ತು ಅದೇನೋ ಇದು ಮಾಡಿಬಿಟ್ಟು ಕೈಯಿನ ಬಳೆನೇ ಹಿಂಗೆ ಟಚ್ ಮಾಡಿ ಅವರು ಕೊಡ್ತಾರೆ. ಅಂದರೆ ಇನ್ನಷ್ಟು ವೃದ್ಧಿ ಆಗಲಿ ಅಂತ ಆಶೀರ್ವಾದ ರೂಪದಲ್ಲಿ, ಅಥವಾ ಆಶೀರ್ವಾದ ಅಂದ್ಕೊಳ್ಳಿ, ಅಥವಾ ಬ್ಲೆಸ್ಸಿಂಗ್ ಅಂತ ಅಂದ್ಕೊಳ್ಳಿ, ಅಥವಾ ಇನ್ನಷ್ಟು ಏನೋ ಒಂದು ತಂತ್ರ ಇರುತ್ತೆ ಅದಲ್ಲ. ನೀವು ಮಂಗಳಮುಖಿಯರ ಹತ್ರ ಅವ್ರಿಗೆ 10-20 ಎಷ್ಟೋ ಕೊಟ್ಬಿಟ್ಟು ಅವ್ರನ್ನ ಕೂತು ಮಾತಾಡಿಸಿ 1-2 ನಿಮಿಷ. ಪಾಪ ನಿಂಗೆ 10 ರೂಪಾಯಿ 50 ಎಷ್ಟೋ ಕೊಡ್ತೀನಿ ಬಾಮ್ಮ ನೀನು ಅಂತ ಹೇಳ್ಬಿಟ್ಟು ನಂಗೆ ಒಂದೇ ಒಂದು ಬಳೆ ಗಾಜಿನ ಪೀಸ್ ಕೊಡು, ನಾನೇನು ಪೂಜೆ ಮಾಡಬೇಕು ಅಂತ ಹೇಳಿ ಖಂಡಿತ ಕೊಡ್ತಾರೆ. ಇಲ್ಲ ಅಂತಲ್ಲ, 50 ರೂಪಾಯಿ ಕೇಳ್ತಾರೆ, ಕೊಟ್ಬಿಡಿ ಅತ್ಲಾಗೆ. ಕೊಟ್ಬಿಟ್ಟು ಒಂದೇ ಒಂದು ಗಾಜಿನ ಬಳೆಯನ್ನು ತೆಗೆದುಕೊಂಡು ಬಂದು ನೀವು ಒಂದು ಬಾಕ್ಸಲ್ಲಿ ಹೊಡಿಬಾರ್ದು, ಹೊಡೆದಾಕ್ಬಿಟ್ಟು ರೌಂಡ್ ಬಾಕ್ಸ್, ಬಳೆದು ಡಬ್ಬನೇ ಬರುತ್ತೆ ಚಿಕ್ಕದು, ಈ ಪೌಡ್ರು ಡಬ್ಬ ಎಲ್ಲ ಬರುತ್ತಲ್ಲ ಆ ಥರ, ಅದರಲ್ಲಿ ಹಾಕಿ ಇಟ್ಬಿಟ್ಟು ಒಂದು ಕಡೆ ಎತ್ತಿಟ್ಬಿಡಿ ಅಷ್ಟೇ. ಎಲ್ಲಿ ಅಂದರೆ ಬೀರುನಲ್ಲಿ ದುಡ್ಡು ಎಲ್ಲಿ ಇಡ್ತೀರೋ ಅಲ್ಲಿ ಇಡಬೇಕು. ಅಂದರೆ ಬೀರುನಲ್ಲಾದರೆ ಬೀರು, ಅಥವಾ ಕಬೋರ್ಡಲ್ಲಾದರೆ ಕಬೋರ್ಡ್, ಅಥವಾ ಡ್ರಾಯರಲ್ಲಾದರೆ ಡ್ರಾಯರಲ್ಲಿ ಅಲ್ಲಿ ಒಂದು ಕಡೆ ಇಟ್ಬಿಡಿ. ನೋಡಿ ಹೆಂಗೆ ದುಡ್ಡು ನೀವು ಅಲ್ಲಿ ಹಾಕಿನ ತೊಗೊಂಡೋಗಿ ಸಂಪಾದನೆ ಮಾಡಿದ ದುಡ್ಡು ಏನಾದ್ರು ಇತ್ತು ಅಂತಂದರೆ ಖರ್ಚೇ ಆಗೋದಿಲ್ಲ. ಇನ್ನು ಭಾಳಷ್ಟು ಜನ ಕಮೆಂಟ್ ಮಾಡಿದೆ, ಗುರುಗಳೇ ನಮಗೆ ದುಡ್ಡೇ ಯೂಸ್ ಮಾಡಲ್ಲ, 1 ರೂಪಾಯಿ ನೋಟು ಯೂಸ್ ಮಾಡಲ್ಲ. ಈಗೆಲ್ಲ ನಾವೆಲ್ಲ ಗೂಗಲ್ ಪೇ ಎಲ್ಲ ಸ್ಯಾಲ್ರಿ ಎಲ್ಲ ನಮಗೆ ಗೂಗಲ್ ಪೇನಲ್ಲೇ ಹಾಕ್ತಾರೆ, ನಮ್ಮ ಬ್ಯಾಂಕ್ ಅಕೌಂಟ್ ಬಂತೆ ಎಲ್ಲ ನಾವು ಡ್ರಾಮನ್ನು ಮಾಡ್ಕೊಂಡು ಬರೋಕ್ಕಾಗೋದಿಲ್ಲ, ನಾವು ಇದು ಮಾಡ್ತಾರೆ. ನೀವು ದುಡ್ಡು ಅದು ನೀವು ಬ್ಯಾಂಕ್ ರೂಪಲ್ಲಾರೂ ಇರಲಿ, ಅಥವಾ ಚೆಕ್ ರೂಪದಲ್ಲಾರೂ ಇರಲಿ, ಅಥವಾ ನಿಮ್ಮ ಒಂದು ಮೊಬೈಲಲ್ಲಾರೂ ಇರಲಿ, ನೀವು ಈ ಒಂದು ತಗೊಂಡು ಇಟ್ಟು ಅಂತಂದು ಬೀರುನಲ್ಲಿ 1 ರೂಪಾಯಿನಾದ್ರು ಇಡ್ತಿರತ್ತಾನೆ, 100 ರೂಪಾಯಿ ಇಡ್ತಿರತ್ತಾನೆ, ನಿಮಗೆ ಖರ್ಚಂತೂ ಆಗೋದಿಲ್ಲ. ಸಂಕಲ್ಪ ಮಾಡಿ ಇಡಬೇಕು. ನಾನು ಯಾವುದೇ ಎಷ್ಟೇ ಕಠಿಣ ಪರಿಸ್ಥಿತಿ ಬಂತು ಅಂತಂದರೂ, ನಾನೇನೋ ಸೈಟ್ ತೊಗೊಳಕೋ, ಮನೆ ತೊಗೊಳಕೋ, ಬುಡ ತೊಗೊಳಕೋ, ಏನಕ್ಕೋ ಒಂದು ಇಟ್ಟಿದ್ದೀನಿ, ಅದಕ್ಕೆ ಮಾತ್ರ ವಿನಿಯೋಗ ಆಗಬೇಕು ಅಂದ್ಬಿಟ್ಟು ನೀವು ಅಲ್ಲಿ ಇಡ್ತು ಅಂತಂದರೆ ಖಂಡಿತವಾಗೂ ಕೂಡ ಅದಕ್ಕೆ ವಿನಿಯೋಗವಾಗಿ ಹೊರತು ಅನಾವಶ್ಯಕ ಖರ್ಚುಗಳು ಆಗೋದಿಲ್ಲ. ನಾವು ಪ್ಲ್ಯಾನ್ ಮಾಡ್ತು ಅಂತಂದರೆ ಖರ್ಚು ಆಗೋದೇ ಇಲ್ಲ. 100ಕ್ಕೆ 200% ನಾನು ಬರ್ಕೊಡ್ತೀನಿ. ಹಾಗಾಗಿ ಈ ಮಂಗಳಮುಖರ ಈ ಒಂದು ವಸ್ತುವನ್ನು ತೆಗೆದುಕೊಂಡು ಬಂದು ನೀವು ಮನೆಯಲ್ಲಿ ಇಡಿದ್ರೆ ನೀವು ದುಡ್ಡು ಖರ್ಚು ಆಗೋದೇ ಇಲ್ಲ ಅಂತಲ್ಲ. ಇದು ಸರಳವಾದಂಥ ಸುಲಭವಾದಂಥ ಒಂದು ತಂತ್ರ ವಿಚಾರ. ಹಣಕಾಸಿನ ಸಮಸ್ಯೆಗೇನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬೋದು. ಆದರೆ ಜೀವನದ ಸಮಸ್ಯೆಗೆ ನಾನು ಯಂತ್ರ, ಮಂತ್ರ ಮತ್ತು ತಂತ್ರವನ್ನು ನಿಮಗೆ ಹೇಳ್ಕೊಡ್ತಾರೆ ಅಂತಲ್ಲ. ವೆರಿ ಬ್ಯೂಟಿಫುಲ್. ಜೊತೆ ಮುದ್ರೆಯನ್ನು, ಆರೋಗ್ಯದ ಸಮಸ್ಯೆಗೆ ಮುದ್ರಾ ಯೋಗವನ್ನು ಹೇಳ್ಕೊಡ್ತೀನಿ. ಮುದ್ರೆಗಳು ಮಾಡಿದ್ರೆ ಸಾಕು, ಆ ಮುದ್ರೆಯಿಂದ ಗುಣ ಮಾಡೋಕ್ಕಾಗದಂಥ ಕಾಯಿಲೆಗಳೇ ಇಲ್ಲ. ಹಾಗಾಗಿ ಮುದ್ರೆಯನ್ನು ಹೇಳ್ಕೊಡ್ತೀವಿ, ಮಂತ್ರೋಪದೇಶವನ್ನು ಹೇಳ್ಕೊಡ್ತೀನಿ. ಆ ಒಂದು ಮಂತ್ರವನ್ನು ಹೇಳ್ಕೊಡಿ, ನೀವು ಹೇಳ್ಕೊಬಿಟ್ರೆ ಸಾಕು. ಒಂದು 6 ತಿಂಗಳು ಅದು ಅಂತ ನಿಮ್ಮ ಮಂತ್ರ ನಿಂಬೆಣ್ಣು ಕೊಟ್ಟರೆ ಸಾಕು, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ನಿಮ್ಮ ಪ್ರಾಬ್ಲಮ್ಮೇ ಸಾಲ್ವ್ ಆಗಿ ಫಸ್ಟ್ ಬಿಡಿ, ಸಿದ್ಧಿ ಮಾಡಿಕೊಂಡು ನೀವು ಒಂದು ಕುಂಕುಮ ಕೊಟ್ಟರೆ ಸಾಕು, ಒಂದು ಹಣ್ಣು ಕೊಟ್ಟರು ಸಾಕು, ಅವ್ರಿಗೆ ಒಳ್ಳೆಯದಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಯಂತ್ರ, ಮಂತ್ರ ಮತ್ತು ತಂತ್ರದ ಶಿಬಿರವನ್ನು ಮಾಡ್ತಾಯಿದ್ದೀವಿ ಅಲ್ಲ. ತಿಂಗಳ ಕೊನೆ ಶನಿವಾರ ಮತ್ತು ಭಾನುವಾರ ಇರುತ್ತೆ. ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ಅದು ಎಂಥದೇ ಸಮಸ್ಯೆ ಇದ್ದರೂ ಕೂಡ ನೀವೇ ಬಗೆಹರಿಸ್ಕೋಬೋದು. ಒಂದು 3 ಕಾರಣಗಳಿಗೋಸ್ಕರ ಇದನ್ನು ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ಒಂದು, ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ, ಮತ್ತು ಆ ಸಮಸ್ಯೆಗಳು ತಡೆಯೋಕ್ಕೆ, ಮತ್ತು ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಅವ್ರುಗಳಿಗೆ ಸಮಸ್ಯೆನ ಬಗೆಹರಿಸ್ಕೊಂಡು ಈ ಯಂತ್ರ ಬರೆಯೋದನ್ನು ಹೇಳ್ಕೊಡ್ತೀವಿ. ಮಂತ್ರವನ್ನು ಯಾವ ರೀತಿ ಸಿದ್ಧಿ ಮಾಡ್ಕೊಂಡು, ಯಾವ ಸಮಸ್ಯೆಗೆ ಯಾವ ಮಂತ್ರವನ್ನು ಹೇಳ್ಕೊಡ್ತೀವಿ. ಜೊತೆಗೆ ಮುದ್ರಾ ಯೋಗವನ್ನು ಹೇಳ್ಕೊಡ್ತೀನಿ, ಮತ್ತು ತಂತ್ರವನ್ನು ಹೇಳ್ಕೊಡ್ತೀನಿ. ಕೆಲವೊಂದು ವಸ್ತುಗಳನ್ನು ಯಾವ ರೀತಿ ಇಟ್ಕೋತು ಅಂತಂದರೆ
ಏನಿಲ್ಲ, ನೀವು ಹೋಗ್ಬೇಕಾದ್ರೆ ದಾಡಿ ಒಂದು ಸೊಪ್ಪು ಕಿತ್ಕೊಂಡು ಹೋದ್ರೆ ಸಾಕು ನಿಮ್ಮಿಂದ ದೋಷ ಪರಿಹಾರ ಆಗ್ತಾ ಬರುತ್ತೆ. ಒಂದು ಸೊಪ್ಪು ಕಿತ್ಕೊಂಡು ಅಂದರೆ ಒಂದು ಜೋಗಲ್ಲಿ ಬಲಗಡೆ ಜೋಗಲ್ಲಿ ಇಟ್ಕೊಂಡು ಹೋಯ್ತು ಅಂತಂದರೆ ಅದು ಯಾವ ಸೊಪ್ಪು ಅನ್ನೋಂಥದ್ದು ನಾನು ನಿಮಗೆ ಶಿಬಿರದಲ್ಲಿ ಹೇಳ್ಕೊಡ್ತೀನಿ. ಯಾಕಂದರೆ ಒಂದೊಂದು ಗಿಡಮೂಲಿಕೆಗಳು ಒಂದೊಂದು ದೇವತೆಗೆ ಸಮ. ಯಾವ ರೀತಿಯಲ್ಲಿ ಯಾವ ಒಂದು ವಸ್ತುವನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನುವಂಥದ್ದು ತಂತ್ರ. ಅದಕ್ಕೋಸ್ಕರ ಶತ್ರುಬಾಧೆ ಏನಿಲ್ಲ, ತುಂಬ ಸಿಂಪಲ್ ಆಗಿರೋವಂಥದ್ದು. ಒಂದು 4 ಬೀಜಗಳನ್ನ ಅವ್ರ ಹೆಸರು ಹೇಳಿ ಒಂದು ಮೂಲೆಯಲ್ಲಿ ಹಾಕ್ತು ಅಂತಂದರೆ ಸಾಕು, ಅದು ಎಂಥದೇ ಶತ್ರುಬಾಧೆ ಆದರೂ ನಿವಾರಣೆ ಆಗುತ್ತೆ. ಅದು ಎಲ್ಲಿ ಹಾಕಬೇಕು, ಯಾವ ಬೀಜ ಅನ್ನೋಂಥದ್ದು ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು ಇಂಡಿವಿಜುವಲ್ ಆಗು ಕೂಡ ಹೇಳ್ಕೊಡ್ತೀರಿ. ಮತ್ತು ಇವಾಗ ನಿಮಗೆ ಯಾವುದೋ ಒಂದು ಶತ್ರು ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಕೊಡೋದಕ್ಕಾಗೋದಿಲ್ಲ, ಅದಕ್ಕೆ ಯಾವ ತಂತ್ರ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮಾಡಿ ತುಂಬ ಚೆನ್ನಾಗುತ್ತೆ, ಅರ್ಥ ಬರುತ್ತೆ. ಶಿಬಿರವನ್ನು ಮಿಸ್ ಮಾಡದೆ ಎಲ್ಲರೂ ಕೂಡ ಅಟೆಂಡ್ ಮಾಡಿ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ, ಕೋರ್ಟ್ ಕಚೇರಿಗಳ ಸಮಸ್ಯೆ, ಶತ್ರುಬಾಧೆ, ಶತ್ರುಗಳ ಬಾಧೆ, ತಪ್ಪು ಜೀವನ ಹಾಳು ಮಾಡುತ್ತೆ, ಎಲ್ಲ ಸರಿ ಮಾಡ್ಕೊಬಿಡ್ತೀರಿ. ನಿಮ್ಮ ಒಂದು ಬುದ್ಧಿ ಜ್ಞಾನ ಬೆಳೀತಾ ಹೋಗುತ್ತೆ, ಮತ್ತು ಆತ್ಮಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ, ಮತ್ತು ಮನೋಸ್ಥೈರ್ಯ ಧೈರ್ಯ ಬರ್ತಾ ಹೋಗುತ್ತೆ. ಮತ್ತೆಲ್ಲ ತುಂಬ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಶಿಬಿರ ತುಂಬ ಅನುಕೂಲ ಆಗ್ತಾ ಬರುತ್ತೆ. ಮತ್ತು ಮಾಟ ಮಂತ್ರ ವಾಮಾಚಾರ ಆಗಿದ್ದರೂ ಕೂಡ ಈ ಒಂದು ತಂತ್ರವನ್ನು ಮಾಡ್ಕೊಂಡು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೋದು. ಸ್ವಂತವಾಗಿ ನೀವೇ ಮಾಡ್ಕೊಬೋದು, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಆ ಒಂದು ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ಅಟೆಂಡ್ ಮಾಡ್ತಾ ಬನ್ನಿ ಅಂತ ಹೇಳಿ ಇದು ಶಿಬಿರದ ವಿಚಾರ ಅಂತಲ್ಲ. ನೆಕ್ಸ್ಟ್ ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ